ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಗುಹನೊಡನೆ ಲಕ್ಷ್ಮಣನ ವಿಲಾಪ ಎಂಬ 51ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ತನ್ನ ರಾಜ್ಯದ ಸರಹದ್ದಿಗೆ ಬಂದಿರುವನು, ಗಂಗಾ ನದಿಯ ದಡಕ್ಕೆ ಬಂದಿರುವನು ಎಂದು ಕೇಳಿದೊಡನೆ ನಿಷಾದ ರಾಜನಾದ, ಅಂದರೆ ಬೇಡರ ದೊರೆಯಾದಂತಹ ಆ ಗುಹನು ಎಲ್ಲ ಸಕಲ ಸಮೃದ್ಧಿಯಾದಂತಹ, ಅಂದರೆ ಸಕಲ ಭೋಗ ಭಾಗ್ಯ ವಸ್ತುಗಳೊಂದಿಗೆ ಓಡೋಡಿ ಬರುತ್ತಾನೆ. ತನ್ನ ರಾಜ್ಯವನ್ನೇ ನಿನಗೆ ಸಮರ್ಪಿಸಿ ಬಿಡುತ್ತೇನೆ ಎನ್ನುತ್ತಾನೆ. ಅಂತಹ ಪ್ರೇಮಾತಿಶಯ, ಕೇವಲ ತಾನು ಸೇವಕ, ಆ ಕೋಸಲ ರಾಜ್ಯದ ಗಡಿಯ ರಾಜ ಎಂಬ ಕಾರಣದಿಂದಾಗಿ, ತಾನು ಬೇಡರ ದೊರೆ ಎಂಬ ಕಾರಣದಿಂದಾಗಿ ಗುಹನಲ್ಲಿ ಎದ್ದುದಲ್ಲ, ಸ್ವತಃ ಶ್ರೀರಾಮಚಂದ್ರನೂ ಕೂಡ ಅಷ್ಟೇ ಪ್ರೀತಿಯ ಧಾರೆಯನ್ನೇ ಹರಿಸುತ್ತಾನೆ. ಗುಹನು ಬರುತ್ತಿರುವುದನ್ನು ಕಂಡು ದೂರದಿಂದಲೇ ಓಡಿ ಹೋಗಿ ಆತನನ್ನು ವಿಚಾರಿಸುತ್ತಾನೆ. ಆತನ ಕುಶಲವನ್ನು ವಿಚಾರಿಸಿ ಆತನನ್ನು ಬಾಚಿ ತಬ್ಬಿಕೊಂಡು ಸಂತೈಸುತ್ತಾನೆ. ಆತ ತಂದ ವಸ್ತುಗಳನ್ನು ಸ್ವೀಕರಿಸದೇ ಇರಲು ಶ್ರೀರಾಮನಿಗೆ ತನ್ನದೇ ಕಾರಣಗಳಿತ್ತು. ಆದರೂ ಕೂಡ ಪ್ರತಿಯೊಂದರಲ್ಲೂ ಕುಂದುಕೊರತೆಗಳು, ಪ್ರತಿಯೊಂದರಲ್ಲೂ ಕಲ್ಲನ್ನೇ ಹುಡುಕುವವರಿಗೆ ಇಲ್ಲಿಯೂ ಕೂಡ ಆತ ನಿಷಾದ. ಆದ್ದರಿಂದ ಆತ ತಂದ ಆಹಾರವನ್ನು ರಾಮ ಸ್ವೀಕರಿಸಲಿಲ್ಲ. ನೋಡಿ, ಆತ ಜಾತಿವಾದಿ ಎನ್ನುತ್ತಾರೆ. ಆದರೆ ಶ್ರೀರಾಮಚಂದ್ರ ನಗರ ಪ್ರವೇಶ ಮಾಡುವುದಿಲ್ಲ, ಯಾವ ಭೋಗ ಭಾಗ್ಯಗಳನ್ನು ತಾನು ಸ್ವೀಕರಿಸುವುದಿಲ್ಲ. ಹಾಗೂ ರಾಜಯೋಗ್ಯವಾದ ಗುಹನೇ ತಂದಿದ್ದಾದರೂ ಅದು ರಾಜಯೋಗ್ಯವಾದ ಆಹಾರವಾಗಿತ್ತು. ಆ ಕಾರಣದಿಂದಾಗಿ ಶ್ರೀರಾಮ ಸ್ವೀಕರಿಸಲಿಲ್ಲ. ಈ ರೀತಿಯಲ್ಲಿ ಶ್ರೀರಾಮಚಂದ್ರನು ಕೇವಲ ಗುಹನಷ್ಟೇ ಅಲ್ಲ, ಗುಹನಾದರೂ ಬಾಲ್ಯದಿಂದಲೂ ಪ್ರಾಣ ಸಖನಾಗಿರಬಹುದು. ಮುಂದೆ ಅರಣ್ಯ ಮಾರ್ಗದಲ್ಲಿ ಸಾಗಿ ಹೋದಾಗ ವಾಲಿ ಸುಗ್ರೀವಾದಿಗಳನ್ನು ಭೇಟಿಯಾಗುತ್ತಾನೆ. ಹನುಮಂತನನ್ನು ತನ್ನ ಸಖನನ್ನಾಗಿಯೇ ಭಕ್ತ ಸೇವಕನಾದಂತಹ ಹನುಮಂತನು ಸಖನಾಗುತ್ತಾನೆ. ವಾನರ ಎಂದರೆ ವನಚರ, ವಾನದಲ್ಲಿ ವಾಸಿಸುವವನು, ಕಾಡಿನಲ್ಲಿ ತಿರುಗುವವನು. ಆತನೇನು ಮೇಲ್ಜಾತಿಯವನೇ ಅಥವಾ ಗುಹನಾದರೂ ಮೇಲ್ಜಾತಿಯವನೇ? ಯಾರೋ ಶಂಭುಕನೆಂಬ ಹೆಸರಿನವನು ಉತ್ತರಕಾಂಡದ ಭಾಗದಲ್ಲಿ ಶಂಭುಕನೆಂಬ ಶೂದ್ರನನ್ನು ಶ್ರೀರಾಮನು ಕೊಂದನೆಂಬ ಆ ವಚನವನ್ನೆಂದರೆ ಆ ಒಂದು ಶ್ಲೋಕವನ್ನು ಸೇರಿಸಿದ್ದಾರೆ. ಅದು ಮೂಲತಃ ಉತ್ತರಕಾಂಡ ವಾಲ್ಮೀಕಿಯದೇ ಅಲ್ಲವೇ ಎಂಬ ಸಂಶಯವೂ ಇದೆ. ಉತ್ತರಕಾಂಡದ ಭಾಗದ ಕಥೆಯೇ ವಿಭಿನ್ನವಾಗಿದೆ. ಹಾಗಿರುವಾಗ ಶ್ರೀರಾಮನು ಅದೊಂದು ಕಾರಣದಿಂದಾಗಿ ಶೂದ್ರರನ್ನು ದ್ವೇಷಿಸುತ್ತಿದ್ದ, ಕೆಳಜಾತಿಯವರನ್ನು ಕೊಲ್ಲುತ್ತಿದ್ದ ಎಂದು ಪ್ರಚಾರ ಮಾಡುವರಲ್ಲ. ಇಲ್ಲಿ ನಿಷಾದ ರಾಜನಾದ ಗುಹನೇನು ಮೇಲ್ಜಾತಿಯವನೇ? ಸುಗ್ರೀವಾದಿ ವಾನರರು ಮೇಲ್ಜಾತಿಯವರೇ? ಹೋಗಲಿ, ಮುಂದೆ ರಾಕ್ಷಸ ರಾಜನಾದ ರಾವಣನ ಸೋದರನಾದ ವಿಭೀಷಣನನ್ನು ತನ್ನ ಸೋದರ ಎಂದು ಅಪ್ಪಿಕೊಳ್ಳುವನಲ್ಲ. ಕೇವಲ ಶ್ರೀರಾಮನಷ್ಟೇ ಅಲ್ಲ, ವಾಪಸ್ ಹಿಂದಿರುಗಿ ಶ್ರೀರಾಮನು ತನ್ನ ರಾಜ್ಯಕ್ಕೆ ಹಿಂದಿರುಗಿ ಹೋದಾಗ ಭರತನೂ ಕೂಡ ಸುಗ್ರೀವನನ್ನು ನಾವು 4 ಸೋದರರಲ್ಲಿ ನೀನು ಒಬ್ಬನು ಎಂದು ಸುಗ್ರೀವನನ್ನು ತಬ್ಬಿಕೊಳ್ಳುತ್ತಾನೆ. ವಿಭೀಷಣನನ್ನು ಸತ್ಕರಿಸುತ್ತಾನೆ. ವಿಭೀಷಣನು ಜಾತಿಯಿಂದ ಬ್ರಾಹ್ಮಣನಿರಬಹುದು, ಆದರೆ ಮಾಂಸಾಹಾರಿಯಾಗಿ ರಾಕ್ಷಸರೊಡನೆ ಸೇರಿದವನು. ಹಾಗೆಂದ ಮಾತ್ರಕ್ಕೆ ಶ್ರೀರಾಮನೇನಾದರೂ ಅವನನ್ನು ತಿರಸ್ಕರಿಸಿದನೆ? ಯೋಚನೆ, ವಿವೇಚನೆ ನಮ್ಮಲ್ಲಿರಬೇಕಲ್ಲವೇ? ಶ್ರೀರಾಮನು ಯಾವ ಆದರ್ಶವನ್ನು ತೋರಿಸುತ್ತಿದ್ದಾನೆ ಎಂಬುದು ನಮಗೆ ತಿಳಿದಿರಬೇಕಲ್ಲವೇ? ತಂ ಜಾಗೃತ ಮದಂಭೇನ ಭ್ರಾತುರರ್ಥಾಯ ಲಕ್ಷ್ಮಣಂ ಗುಹಸ್ಸಂತಾಪ ಸಂತಪ್ತೋ ರಾಘವಂ ವಾಕ್ಯಮಬ್ರವೀತ್. ಅಣ್ಣನಾದ ಶ್ರೀರಾಮನ ರಕ್ಷಣೆಗಾಗಿ ಸ್ವಾಭಿಮಾನವನ್ನು ತೊರೆದು ಸಹಜವಾದ ವಿಶ್ವಾಸದಿಂದ ಜಾಗೃತನಾಗಿ ನಿಂತಿದ್ದ ಲಕ್ಷ್ಮಣನನ್ನು ನೋಡಿ ಸಂತಾಪದಿಂದ ಸಂತಪ್ತನಾಗಿದ್ದ ಗುಹನು ಹೇಳಿದನು, ರಾಜಪುತ್ರ ಲಕ್ಷ್ಮಣ, ಸುಖಾವಹವಾದ ಈ ತರಗೆಲೆಗಳ ಹಾಸಿಗೆಯು ನಿನಗಾಗಿ ಸಿದ್ಧವಾಗಿದೆ. ನೀನು ಈ ಹಾಸಿಗೆಯಲ್ಲಿ ಸುಖದಿಂದ ವಿಶ್ರಮಿಸಿಕೊಳ್ಳಬಹುದು. ಕ್ಲೇಶಕರವಾದ ಈ ಪಹರೆಯ ಕಾರ್ಯ ಮಾಡಲು ಸದಾ ಅರಣ್ಯದಲ್ಲೇ ಇರುವ ಈ ಜನರು, ಅಂದರೆ ಬೇಡರು ಅರಣ್ಯದಲ್ಲೇ ಇರುವವರಾದ್ದರಿಂದ ಕಾವಲು ಕಾಯುವುದು, ಯಾವ ಕ್ಷಣದಲ್ಲಿ ಯಾವ ಅರಣ್ಯ ಮೃಗವು ದಾಳಿ ಮಾಡುತ್ತದೆಯೋ ಆದ್ದರಿಂದ ಕಾವಲು ಕಾಯುವುದಕ್ಕೆ ಬೇಡರು ಯೋಗ್ಯರಾಗಿರುವರು. ನೀನು ರಾಜಪುತ್ರನಾಗಿರುವುದರಿಂದ ಸುಖ ಪಡಲು ಯೋಗ್ಯನಾಗಿರುವೆ. ಈ ವಿಧವಾದ ಕಷ್ಟವನ್ನು ನೀನು ಹಿಂದೆ ಎಂದೂ ಅನುಭವಿಸಿದವನಲ್ಲ. ಶ್ರೀರಾಮನ ರಕ್ಷಣಾರ್ಥವಾಗಿ ನಾನಿಂದು ಈ ರಾತ್ರಿಯನ್ನು ಜಾಗರಣೆಯಿಂದ ಕಳೆಯುತ್ತೇನೆ. ಲಕ್ಷ್ಮಣ,
ನನಗೆ ಈ ಪ್ರಪಂಚದಲ್ಲಿಯೇ ಶ್ರೀರಾಮನಿಗಿಂತಲೂ ಪ್ರಿಯರಾದವರು ಮತ್ತಾರೂ ಇರುವುದಿಲ್ಲ. ಈ ಮಾತನ್ನು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ, ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ. ಇವನ ಅನುಗ್ರಹದಿಂದಲೇ ನಾನು ಲೋಕದಲ್ಲಿ ಮಹತ್ತರವಾದ ಯಶಸ್ಸನ್ನು ಅಪೇಕ್ಷಿಸಿದ್ದೇನೆ. ಅಪಾರವಾದ ಧರ್ಮವನ್ನು ಇವನ ಸೇವೆಯಿಂದಲೇ ಪಡೆಯಲು ಬಯಸಿದ್ದೇನೆ. ಪುಷ್ಕಳವಾದ ಐಶ್ವರ್ಯವು ಇವನ ಅನುಗ್ರಹದಿಂದಲೇ ನನಗೆ ಲಭಿಸಬೇಕಾಗಿದೆ. ಆದುದರಿಂದ ಪ್ರಿಯತಮೆಯಾದ ಸೀತೆಯೊಡನೆ ಮಲಗಿರುವ ಶ್ರೀರಾಮನನ್ನು ನಾನು ಧನುರ್ಧಾರಿಯಾಗಿ ನನ್ನ ಜ್ಞಾತಿ ಬಾಂಧವರೊಡನೆ ಸರ್ವ ಪ್ರಕಾರದಿಂದಲೂ ರಕ್ಷಿಸುತ್ತೇನೆ. ಈ ಅರಣ್ಯದಲ್ಲಿ ಸರ್ವದಾ ಸಂಚಾರ ಮಾಡುತ್ತಿರುವ ನನಗೆ ತಿಳಿಯದಿರುವ ಪ್ರದೇಶವೇ ಇಲ್ಲ. ಅತ್ಯಂತ ಬಲಿಷ್ಠವಾದ ಚತುರಂಗ ಬಲವೇ ಬಂದರೂ ನಾವದನ್ನು ಪರಾಜಯಗೊಳಿಸುತ್ತೇವೆ. ಅದಕ್ಕೆ ಲಕ್ಷ್ಮಣನು ಹೇಳಿದನು, ನಿಷಾದ ರಾಜನೇ, ಅನಘನೇ, ಧರ್ಮೈಕ ದೃಷ್ಟಿಯುಳ್ಳ ನಿನ್ನಿಂದ ಸಂರಕ್ಷಿಸಲ್ಪಡುವ ನಾವು ಈ ಅರಣ್ಯದಲ್ಲಿ ಭಯಪಡುವ ಕಾರಣವಿಲ್ಲ. ಭಯದ ಕಾರಣದಿಂದಾಗಿ ನಾನು ಶ್ರೀರಾಮನಿಗೆ ಕಾವಲಾಗಿ ನಿಂತಿಲ್ಲ. ಕಥಂ ದಶರಥೌ ಕಥಂ ದಾಶರಥೌ ಭೂಮೌ ಶಯಾನಿ ಸಹಸೀತೆಯ ಶಕ್ಯ ನಿದ್ರಾ ಮಯಾ ಲಬ್ಧುಂ ಜೀವಿತಂ ವಾ ಸುಖಾನಿವ. ದಶರಥ ರಾಜನ ಮಗನಾದ ಶ್ರೀರಾಮನು ರಾಜಕುಮಾರಿಯಾದ ಸೀತೆಯೊಡನೆ ಒರಟಾದ ತರಗೆಲೆಗಳ ಹಾಸಿಗೆಯಲ್ಲಿ ಮಲಗಿರುವಾಗ ನಾನು ಹೇಗೆ ನಿದ್ರೆ ಮಾಡಲಿ? ಹೇಗೆ ಸುಖಪಡಲಿ? ಹೇಗೆ ಜೀವಿಸಲಿ? ದೇವಾಸುರರೆಲ್ಲರೂ ಒಟ್ಟಾಗಿ ಬಂದು ಯುದ್ಧ ಮಾಡಿದರೂ ಯಾವ ನಮ್ಮ ಶ್ರೀರಾಮನನ್ನು ಪರಾಜಯಗೊಳಿಸಲು ಸಾಧ್ಯವಿಲ್ಲವೋ ಅಂತಹ ಮಹಾಪರಾಕ್ರಮಿಯು ರಾಜಕುಮಾರಿಯಾದ ಸೀತೆಯೊಡನೆ ಹುಲ್ಲಿನ ಹಾಸಿಗೆಯ ಮೇಲೆ ಸುಖವಾಗಿ ಮಲಗಿರುವುದನ್ನಾದರೂ ನೋಡು. ಯಾವ ರಾಮನು ನಮ್ಮ ತಂದೆಯು ಮಾಡಿದ ಮಂತ್ರ ಪುನಶ್ಚರಣೆಗಳಿಂದಲೂ ತಪಸ್ಸಿನಿಂದಲೂ ವಿಧ ವಿಧವಾದ ಯಜ್ಞಗಳನ್ನು ಮಾಡಿದ ಪರಿಶ್ರಮದಿಂದಲೂ ಮಗನಾಗಿ ಹುಟ್ಟಿದನೋ ಅಂತಹ ಶ್ರೀರಾಮನೊಬ್ಬನೇ ನಮ್ಮ ತಂದೆಗೆ ಸದೃಶವಾದ ಲಕ್ಷಣಗಳುಳ್ಳವನು ಮತ್ತು ಬಹಳ ಇಷ್ಟನಾದವನು. ಅಂತಹವನು ಇಂದು ಈ ಹುಲ್ಲಿನ ಹಾಸಿಗೆಯಲ್ಲಿ ಮಲಗಿದ್ದಾನೆ. ಶ್ರೀರಾಮನು ಅಯೋಧ್ಯೆಯಿಂದ ಹೊರಟು ಬಂದಿರುವುದರಿಂದ ನಮ್ಮ ತಂದೆಯು ಹೆಚ್ಚು ಕಾಲ ಜೀವಿಸಿರಲಾರನು. ಇದರಿಂದಾಗಿ ಭೂದೇವಿಯು ಬಹಳ ಬೇಗ ವಿಧವೆಯಾಗುವುದು ನಿಜ. ರಾಮನು ಅರಣ್ಯಕ್ಕೆ ಪ್ರಯಾಣ ಮಾಡಲಾಗಿ ಅಂತಃಪುರದ ಸ್ತ್ರೀಯರು ಗಟ್ಟಿಯಾಗಿ ಬಹಳ ಹೊತ್ತಿನವರೆಗೂ ಗೋಳಾಡುತ್ತಿದ್ದು ಆಯಾಸದಿಂದ ಅಳುವನ್ನು ನಿಲ್ಲಿಸಿರುವರು. ಈ ಕಾರಣದಿಂದ ಶ್ರೀರಾಮನ ಅರಮನೆಯು ಈ ವೇಳೆಗೆ ನಿಶ್ಶಬ್ದವಾಗಿರಬಹುದೆಂದು ಭಾವಿಸುತ್ತೇನೆ. ಕೌಸಲ್ಯೆ, ದಶರಥ ಮತ್ತು ನಮ್ಮ ತಾಯಿ ಸುಮಿತ್ರೆ ಇವರು ಇದುವರೆಗೂ ಜೀವಿಸಿರುವರೆಂದು ನಾನು ಭಾವಿಸುವುದಿಲ್ಲ. ಒಂದು ವೇಳೆ ಜೀವಿಸಿದ್ದರೂ ಈ ರಾತ್ರಿಯು ಕಳೆಯುವವರೆಗೆ ಬದುಕಿರಬಹುದು. ಶತ್ರುಘ್ನನನ್ನಾದರೂ ನೋಡಿಕೊಂಡು ನನ್ನ ತಾಯಿಯಾದರೂ ಜೀವಿಸಿದ್ದಾಳು. ಆದರೆ ಏಕಮಾತ್ರ ಪುತ್ರನಾದ ಶ್ರೀರಾಮನ ವಿಯೋಗ ದುಃಖವನ್ನು ಸಹಿಸಲಾರದೆ ವೀರಮಾತೆಯಾದ ಕೌಸಲ್ಯೆಯಂತೂ ಪ್ರಾಣ ತೊರೆಯುವುದರಲ್ಲಿ ಸಂಶಯವೇ ಇಲ್ಲ. ರಾಜನಲ್ಲಿಯೇ ಅನುರಕ್ತರಾದ ಜನರಿಂದ ವ್ಯಾಪ್ತವಾಗಿದ್ದ, ಸುಖವಾಗಿದ್ದ ಮತ್ತು ಸಕಲ ಪ್ರಜೆಗಳಿಗೂ ಸಂತೋಷವನ್ನು ಉಂಟು ಮಾಡುತ್ತಿದ್ದ ಈ ಅಯೋಧ್ಯ ಪಟ್ಟಣವು ಶ್ರೀರಾಮನ ವಿಯೋಗ ವ್ಯಸನದಿಂದಲೂ ರಾಜನ ಮರಣ ವ್ಯಸನದಿಂದಲೂ ವಿನಾಶ ಹೊಂದುತ್ತದೆ. ಮಹಾತ್ಮನಾದ ಮತ್ತು ಅತ್ಯಂತ ಪ್ರಿಯನಾದ ಜ್ಯೇಷ್ಠ ಪುತ್ರನನ್ನು ಕಾಣದ ರಾಜನ ಶರೀರವನ್ನು ಅವನ ಪ್ರಾಣಗಳು ಹೇಗೆ ತಾನೇ ಧರಿಸಿರುತ್ತವೆ? ರಾಜನು ಮರಣ ಹೊಂದಿದರೆ ಅವನ ಹಿಂದೆಯೇ ಕೌಸಲ್ಯೆಯು ಪ್ರಾಣತ್ಯಾಗ ಮಾಡುತ್ತಾಳೆ. ಅವಳ ಹಿಂದೆಯೇ ನನ್ನ ತಾಯಿಯಾದ ಸುಮಿತ್ರೆಯು ಮರಣವನ್ನಪ್ಪುತ್ತಾಳೆ. ಶ್ರೀರಾಮನಿಗೆ ರಾಜ್ಯಭಾರವನ್ನು ವಹಿಸಿಕೊಡಲಾಗದೆ ಮನೋರಥವು ಕೈಗೂಡದೆ ನಮ್ಮ ತಂದೆಯು ಅತಿಕ್ರಾಂತಂ ಅಯ್ಯೋ ಕಳೆದು ಹೋಯಿತು, ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಬೇಕಾಗಿದ್ದ ಸುದಿನವು ಕಳೆದು ಹೋಯಿತು ಎಂಬ ಕೊರಗಿನಲ್ಲಿಯೇ ಸತ್ತು ಹೋಗುತ್ತಾನೆ. ಅಂತಹ ಕಾಲವೇನಾದರೂ ಸನ್ನಿಹಿತವಾದರೆ ಪೂರ್ವ ಯೋಜನೆಯ ಪ್ರಕಾರ ಅರ್ಥಸಿದ್ಧಿಯನ್ನು ಪಡೆದವರು ಅಂದರೆ ಭರತಾದಿಗಳು ಮರಣ ಹೊಂದಿದ ನಮ್ಮ ತಂದೆಯನ್ನು ಪ್ರೇತ ಕಾರ್ಯಗಳಿಂದ ಸಂಸ್ಕಾರ ಮಾಡುತ್ತಾರೆ. ಇದರ ಪರಿಣಾಮವಾಗಿ ಅವರು ರಾಜ್ಯವನ್ನು ಪಡೆದು 4 ಬೀದಿಗಳು ಸೇರುವ ರಮ್ಯವಾದ ಚೌಕಗಳಿಂದಲೂ ಒಂದೇ ಸಮನಾಗಿರುವ ಮತ್ತು ನೇರವಾಗಿರುವ ಹೆದ್ದಾರಿಗಳಿಂದಲೂ ಧನಿಕರ ಭವ್ಯ ಸದನಗಳಿಂದಲೂ ದೇವತೆಗಳ ಮತ್ತು ರಾಜರ ಪ್ರಾಸಾದಗಳಿಂದಲೂ ಶ್ರೇಷ್ಠರಾದ ವೇಶ್ಯೆಯರಿಂದಲೂ ರಥಗಳಿಂದಲೂ ಕುದುರೆಗಳಿಂದಲೂ ಮತ್ತು ಆನೆಗಳಿಂದಲೂ ಮಂಗಳ ವಾದ್ಯಗಳ ನಿನಾದದಿಂದಲೂ ಸರ್ವತ್ರ ವ್ಯಾಪ್ತವಾಗಿರುವ ಮಂಗಳ ಕಾರ್ಯಗಳಿಂದಲೂ ಹೃಷ್ಟರಾಗಿಯೂ ಪುಷ್ಟರಾಗಿಯೂ ಇರುವ ಜನಸ್ತೋಮದಿಂದಲೂ
ಉಪವನಗಳಿಂದಲೂ ಸಾಮಾಜಿಕವಾದ ಅನೇಕ ಉತ್ಸವ ಸಮಾರಂಭಗಳಿಂದಲೂ ಸಂಪನ್ನವಾಗಿರುವ ಆ ನನ್ನ ತಂದೆಯ ರಾಜಧಾನಿಯಾದ ಅಯೋಧ್ಯ ಪಟ್ಟಣದಲ್ಲಿ ಸುಖಿಗಳಾಗಿ ಸಂಚರಿಸುತ್ತಾರೆ. ಗುಹಾ, ಇದಕ್ಕೆ ಬದಲಾಗಿ ಅಷ್ಟು ಕಾಲದವರೆಗೂ ಪುತ್ರ ವಿಯೋಗದ ದುಃಖವನ್ನು ಸಹಿಸಿಕೊಂಡು ರಾಜನು ಬದುಕಿರುವನೇ? ನಾವಾದರೂ ಅರಣ್ಯದಿಂದ ಹಿಂದಿರುಗಿ ಬಂದು ಮಹಾತ್ಮನಾದ ಸುವೃತನಾದ ಕುಶಲಿಯಾದ ದಶರಥನನ್ನು ಪುನಃ ಕಾಣುವೆವೇ? ಸತ್ಯ ಪ್ರತಿಜ್ಞನಾದ ಶ್ರೀರಾಮನೊಡನೆ ನಾವು ವನವಾಸವನ್ನು ಮುಗಿಸಿಕೊಂಡು ಈ ಅಯೋಧ್ಯ ಪಟ್ಟಣವನ್ನು ಪುನಃ ಪ್ರವೇಶಿಸುವೆವೇ? ದುಃಖ ಪೀಡಿತನಾಗಿದ್ದ ಮಹಾತ್ಮನಾದ ಲಕ್ಷ್ಮಣನಿಗೆ ದುಃಖದ ಆಧಿಕ್ಯದಿಂದ ಗುಹನೊಡನೆ ಹೀಗೆ ವಿಲಪಿಸುತ್ತಿರುವಾಗಲೇ ಆ ರಾತ್ರಿಯು ಕಳೆದೇ ಹೋಯಿತು. ನರೇಂದ್ರ ಪುತ್ರನಾದ ಪ್ರಜೆಗಳಿಗೆ ಹಿತನಾದ ಲಕ್ಷ್ಮಣನು ಸತ್ಯವಾದ ಮಾತುಗಳನ್ನು ಹೇಳುತ್ತಿರುವಾಗ ದಶರಥನಲ್ಲಿ ಮತ್ತು ಶ್ರೀರಾಮನಲ್ಲಿ ಅಪಾರವಾದ ಸ್ನೇಹವನ್ನು ಹೊಂದಿದ್ದ ಗುಹನು ಮಹಾವ್ಯಸನದಿಂದ ಪೀಡಿತನಾಗಿ ಜ್ವರದಿಂದ ಪರಿತಪಿಸುತ್ತಿರುವ ಆನೆಯು ಕಣ್ಣೀರನ್ನು ಸುರಿಸುವಂತೆ ಕಂಬನಿಗರೆದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 51ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.